नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯ 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಹಿ ಪ್ರಮುಚ್ಯತೆ. ಹಾಗೆ ಅಂತ ಅಂದ್ರೆ ಹಿಂದೆ ತಿಳಿಸಿದಂತೆ ಮಹಾಭಾರತ ಶ್ರೇಷ್ಠವಾದ ಒಂದು ಶಾಸ್ತ್ರ, ಎಲ್ಲಾ ಶಾಸ್ತ್ರದಲ್ಲೂ ಶ್ರೇಷ್ಠ. ಅದನ್ನ ತಕ್ಕಡಿಯಲ್ಲಿ ಹಾಕಿ ತೂಗಿ ಪರೀಕ್ಷೆ ಮಾಡಿ ದೇವತೆಗಳು ಋಷಿಗಳು ನಮ್ಮ ಮುಂದೆ ಅದನ್ನು ತೋರಿಸಿದ್ದಾರೆ. ಅದರಿಂದ ಮಹಾಭಾರತ ಅದು ವಿಶೇಷವಾಗಿ ಅಧ್ಯಯನ ಮಾಡತಕ್ಕದ್ದು. ಅಧ್ಯಯನ ಮಾಡಿದರೆ ಎಷ್ಟು ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಮಹಾಭಾರತ ಎನ್ನುವ ಶಬ್ದದ ಅರ್ಥವನ್ನ ತಿಳಿದರೆ ಅವರೇ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರಂತೆ. ನೋಡಿ, ಮಹತ್ವಾದ್ ಮಹಾಭಾರತ ಎರಡು ಪದ ಇದೆ ಅಲ್ಲಿ. ಮಹತ್ವ, ಭಾರವತ್ವ, ಹಾಗೆ ಅಂತ. ಅದಕ್ಕೆ ಮಹಾಭಾರತ ಹಾಗೆ ಅಂತ. ಮಹಾಭಾರತ ಅಂತ ಯಾಕೆ ಹೆಸರು ಬಂತು? ಮಹತ್ವಾತ್ ಭಾರವತ್ವಾತ್. ಮಹತ್ವಾತ್ ಮಹಾರ್ಥ ಪ್ರತಿಪಾದಕತ್ವಾತ್ ಅಂತ ಬರೀತಾರೆ. ಶ್ರೇಷ್ಠವಾದ ಅರ್ಥಗಳನ್ನ ಅಂದ್ರೆ ಪರಮಾತ್ಮನ ವಿಚಾರವನ್ನ ಸರಿಯಾಗಿ ಪ್ರತಿಪಾದನೆ ಮಾಡ್ತಾ ಇರುವುದರಿಂದ. ಭಾರವತ್ವಾತ್ ಉತ್ತಮವಾದ ಅರ್ಥ, ಗುರುವವತ್ವಾತ್ ಅಂತ, ಅಥವಾ ಅಕ್ಷರಗಳು, ಶಬ್ದಗಳು, ಶ್ಲೋಕಗಳು ಜಾಸ್ತಿ ಇದೆ, ಅದರಿಂದಲೂ ಕೂಡ ಅದು ಭಾರವಾಗಿದೆ. ಅರ್ಥದಿಂದಲೂ ಭಾರ. ಒಂದು ಶಬ್ದಕ್ಕೆ, ಒಂದೊಂದು ಶ್ಲೋಕಕ್ಕೂ 10 ಅರ್ಥ ಇದೆ ಅಂತ ಕನಿಷ್ಠ ಆಚಾರ್ಯರು. ಮಹಾಭಾರತ ಶ್ಲೋಕಕ್ಕೆ ಕನಿಷ್ಠ 10 ಅರ್ಥ ಇದೆ. ಹಾಗೆ ಅರ್ಥದಿಂದಲೂ ದೊಡ್ಡದು, ಶಬ್ದದಿಂದಲೂ ದೊಡ್ಡದು. ಅದರಿಂದ ಮಹಾ ಅರ್ಥವನ್ನ ಪ್ರತಿಪಾದನೆ ಮಾಡುವುದರಿಂದ, ಉತ್ತಮವಾದ ಅರ್ಥವನ್ನ ಪ್ರತಿಪಾದನೆ ಮಾಡುವುದರಿಂದ, ಭಾರವುಳ್ಳದ್ದಾಗಿರಿಂದ ಈ ರೀತಿಯಾಗಿ ಆ ಮಹಾಭಾರತದ ಶಬ್ದದ ನಿರುಕ್ತ ಈ ರೀತಿಯಾಗಿ ಬಿಡಿಸಿ ಅರ್ಥ ಹೇಳೋದು ಮಹಾಭಾರತ. ಹಾಗೆ ಮಹತ್ವ ಭಾರವತ್ವ ಉಳ್ಳದ್ದು ಅಂತ ಯಾರು ತಿಳ್ಕೋತಾರೋ, ಈ ರೀತಿಯಾಗಿ ಬಿಡಿಸಿ ಅರ್ಥವನ್ನು ಯಾರು ತಿಳ್ಕೋತಾರೋ ಸರ್ವ ಪಾಪೈಹಿ ಪ್ರಮುಚ್ಯತೆ. ಸರ್ವ ಪಾಪೈಹಿ ಅಂದ್ರೆ ಎಲ್ಲಾ ಪಾಪಗಳಿಂದ ಬಿಡುಗಡೆಯಾಗಿ ಅವರು ಮೋಕ್ಷಕ್ಕೆ ಯೋಗ್ಯರಾಗ್ತಾರೆ ಹಾಗೆ ಅಂತ ಅರ್ಥ. ಮತ್ತೆ ಇನ್ನೊಂದು ಅರ್ಥ ಬರೀತಾರೆ ನೋಡಿ ಜನಾರ್ದನ ಭಟ್ಟಿಯರು. ಮಹತ್ವಾತ್ ಅಂದ್ರೆ ಪೂಜ್ಯ ಅರ್ಥ ಪ್ರತಿಪಾದಕತ್ವಾತ್, ಪೂಜ್ಯವಾದ ಅರ್ಥ. ಅದು ಹೇಳುವ ಅರ್ಥದಿಂದ ಅದಕ್ಕೆ ಅಷ್ಟು ಗೌರವ ಕೊಡ್ಬೇಕಂತ, ಅಂತ ಶ್ರೇಷ್ಠವಾದದ್ದು ಅಂತ ಒಂದು ಅರ್ಥ. ಮಹತ್ವಾತ್ ಭಾರವತ್ವಾತ್, ಮಹದ್ಭಾರವತ್ವಾತ್ ಅಂತ ಒಟ್ಟಿಗೆ ಸೇರಿ ಆ ಪರೀಕ್ಷೆ ತಕ್ಕಡಿಯಲ್ಲಿಟ್ಟು ತೂಗಿದಾಗ ನೋಡಿ ಅದು ಭಾರ ಉಳ್ಳದ್ದಾಯಿತು. ಹೌದು ತಾನೆ? ಭಾರ ಉಳ್ಳದ್ದಾದ್ದರಿಂದಲೇ ಆ ಮಹಾಭಾರತದ ತಕ್ಕಡಿ ಕೆಳಗೆ ಹೋಯ್ತು, ಶ್ರೇಷ್ಠವಾದದ್ದು ಅಂತ ಗೊತ್ತಾಯ್ತು. ಅದರಿಂದಲೂ ಕೂಡ ಮಹಾಭಾರತ ಮಹಾಭಾರ ಉಳ್ಳದ್ದು. ಆ ಮಣಿ, ಆ ಮಹಾಭಾರತದ ಮಣಿ ಭಾರ ಉಳ್ಳದ್ದಾಯಿತು ಹಾಗೆ ಅಂತ ಹೇಳ್ತಾರೆ. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಕೃತೋ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ. ಅಂದ್ರೆ ಭಾರತಂ ಸರ್ವಶಾಸ್ತ್ರಾಣ ನಿರ್ಣಯ ಇತ್ಯುಕ್ತಂ. ಎಲ್ಲಾ ಶಾಸ್ತ್ರದ ನಿರ್ಣಯ ಭಾರತ ಅಂತ ಹೇಳಿದ್ರು. ತತ್ರ ನಿರ್ಣಯ ಕಥಂ ಕೃತಃ, ನಿರ್ಣಯ ಹೇಗೆ ಮಾಡಿದರು ಹಾಗೆ ಅಂತ ನಿರ್ಣಯ ಪ್ರಕಾರ, ಆ ನಿರ್ಣಯದ ವಿವರವನ್ನ ಬ್ರಹ್ಮಾಂಡ ಪುರಾಣ ವಾಕ್ಯ ಇದು, ಅದರಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಿರ್ಣಯ ಸರ್ವಶಾಸ್ತ್ರಾಣ ಇತ್ಯಾರಭ್ಯ ಅತ್ರ ಉಕ್ತಂ ಸರ್ವಶಾಸ್ತ್ರೇಷು ನಹಿ ಸಮ್ಯಕ್ ಉದಾಹೃತಂ ಅಂತ ಅಲ್ಲಿ ಮುಂದೆ ಬರುತ್ತದೆ. ಅಲ್ಲಿ ತನಕ ಬ್ರಹ್ಮಾಂಡ ಪುರಾಣದ ವಾಕ್ಯ ಹೇಗೆ ನಿರ್ಣಯವನ್ನ ಮಾಡಿದ್ದಾರೆ ಹಾಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸದೃಷ್ಟಾಂತ, ದೃಷ್ಟಾಂತ ಪ್ರದರ್ಶನ ಪೂರ್ವಕ ಹಾಗೆ ಅಂತ. ಅಂದ್ರೆ
ಸರ್ವಶಾಸ್ತ್ರದ ಪ್ರಮೇಯ ಏನಿದೆ ಅದನ್ನ ಒಂದು ದೃಷ್ಟಾಂತ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮಹಾಭಾರತ ಅದು ಒಂದು ಇನ್ಸಿಡೆಂಟ್, ಅದು ಆದ ಒಂದು ಘಟನೆ. ಅದು ಆ ಘಟನೆ ಮೂಲಕ ನಮಗೆ ಸರ್ವಶಾಸ್ತ್ರದ ಪ್ರಮೇಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಸದೃಷ್ಟಾಂತೋ ಹಿ ಭಾರತೆ, ಯಾವ ಕಾರಣದಿಂದ ಭಾರತದಲ್ಲಿ ದೃಷ್ಟಾಂತ ಪೂರ್ವಕವಾಗಿ ಇದೆ, ಅದರಿಂದ ಅದು ಸರ್ವಶಾಸ್ತ್ರದ ನಿರ್ಣಯ ಆಗಿದೆ. ಹಾಗೆ ಕೃತಃ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ, ಬ್ರಹ್ಮಾದಿ ಸಕಲರೂ ಕೂಡ ವಿಷ್ಣುವಿನ ವಶದಲ್ಲಿ ಇದ್ದಾರೆ ಹಾಗೆ ಅಂತ ಅದಲ್ಲಿ ಸ್ಪಷ್ಟವಾಗಿದೆ. ಹಾಗೆ ಅಂತ ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯ ಸಮ್ಯಗೀರಿತಾಃ ಸರ್ವೇಷಾಂ ಜ್ಞಾನದೋ ವಿಷ್ಣುಃ ಯಶೋಧಾತೇತಿ ಚೋದಿತಃ. ಎಲ್ಲಿ ಮಹಾಭಾರತದಲ್ಲಿ ಬ್ರಹ್ಮಾದಿಗಳು ಪರಮಾತ್ಮನ ವಶದಲ್ಲಿ ಇದ್ದಾರೆ ಅಂತ ಎಲ್ಲಿ ಬಂದಿದೆ ಹಾಗೆ ಅಂತ ನೋಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭೀಮಾದ್ಯಾಹ. ಭೀಮ ಅಂದ್ರೆ ಯಾರು? ವಾಯುದೇವರ ಅವತಾರ. ಆ ವಾಯುದೇವರು ಅಂದ್ರೆ ಯಾರು? ಭಾವಿ ಬ್ರಹ್ಮರು, ಅವರೇ ಮುಂದೆ ವಾಯು ಪದವಿಯಲ್ಲಿ ಬರ್ತಾರೆ. ಅದರಿಂದ ಭೀಮಾದಿಗಳು ಕೃಷ್ಣನ ವಶದಲ್ಲಿ ಇದ್ದಾರೆ ಹಾಗೆ ಅಂತ. ಇಡೀ ಪಾಂಡವರು ಕೃಷ್ಣನ ವಶದಲ್ಲಿ ಇದ್ದಾರೆ ಹಾಗೆ ಅಂತ. ಅದರಿಂದ ಸ್ಪಷ್ಟ ಆಗ್ತದೆ ನೋಡಿ. ಕೃಷ್ಣ ವಶೇ ಸರ್ವೇ ಭೀಮಾದ್ಯಾಹ ಸಮ್ಯಗೀರಿತಾಃ. ಅಷ್ಟು ಮಾತ್ರ ಅಲ್ಲ, ಸರ್ವೇಷಾಂ ಬ್ರಹ್ಮಾದಿ ಸಕಲರಿಗೂ ಕೂಡ ಪರಮಾತ್ಮ ಏನಾಗಿದ್ದಾನೆ? ಜ್ಞಾನಪ್ರದನಾಗಿದ್ದಾನೆ, ಜ್ಞಾನವನ್ನ ಕೊಡುವವನಾಗಿದ್ದಾನೆ. ಯಶೋಧಾತ, ಯಶಸ್ಸು ಕೀರ್ತಿಯನ್ನು ಕೊಡುವವನು ಆಗಿದ್ದಾನೆ. ಹಾಗೆ ಭಾರತವನ್ನು ಉಪದೇಶ ಮಾಡಿ ವೇದವ್ಯಾಸ ರೂಪದಿಂದ ಪರಮಾತ್ಮ ಬ್ರಹ್ಮಾದಿ ಎಲ್ಲರಿಗೂ ಕೂಡ ಜ್ಞಾನವನ್ನ ಕೊಟ್ಟಿದ್ದಾನೆ. ಹಾಗೆ ಅಂತ ಹಿಂದೆ ಹೇಳಿದ್ದಾರೆ ನೋಡಿ, ಸರ್ವದೇವೈಕ ವಂದ್ಯ ಹಾಗೆ ಅಂತ. ಅದನ್ನೇ ಉಪಪಾದನೆ ಮಾಡ್ತಾ ಇದ್ದಾರೆ ಅಂತ. ಜ್ಞಾನದಃ ಕೀರ್ತಿದಃ ಹಾಗೆ. ಯಸ್ಮಾದ್ ವ್ಯಾಸಾತ್ಮನಾ ತೇಷಾಂ ಭಾರತೆ ಯಶವೂಚಿವಾನ್ ಜ್ಞಾನದಶ್ಚ ಶುಕಾದೀನಾಂ ಬ್ರಹ್ಮರುದ್ರಾದಿರೂಪಿಣಾಂ. ಯಸ್ಮಾತ್ ಕಾರಣಾತ್ ವ್ಯಾಸಸ್ವರೂಪೇಣ, ವೇದವ್ಯಾಸ ರೂಪದಿಂದ ಪರಮಾತ್ಮ ವಿಷ್ಣು ಬ್ರಹ್ಮರುದ್ರಾದಿ ರೂಪದಲ್ಲಿ ಇದ್ದ ಭೀಮಾದಿಗಳಿಗೆ, ಭೀಮ, ಅಶ್ವತ್ಥಾಮ ಇದೇ ಮೊದಲಾದ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟಿದ್ದಾರೆ. ಹಾಗೆ ಭಾರತೆ ಯಶವೂಚಿವಾನ್ ಯಸ್ಮಾಚ್ಚ ತೇನೈವ ರೂಪೇಣ ಬ್ರಹ್ಮರುದ್ರಾದಿ ರೂಪೀಣಾಂ ಶುಕಾದೀನಾಂ ಜ್ಞಾನದಶ್ಚ. ಆ ವೇದವ್ಯಾಸರ ಮಗನೇ ಶುಕಾಚಾರ್ಯರು, ಅಂದ್ರೆ ರುದ್ರದೇವರ ಅವತಾರ ಹಾಗೆ ಅಂತ. ಅದರಿಂದ ರುದ್ರಾದಿಗಳಿಗೂ ಕೂಡ ಜ್ಞಾನವನ್ನು ಕೊಟ್ಟವರು ಅಂದ್ರೆ ವೇದವ್ಯಾಸರು ಅಂತ ಮಹಾಭಾರತದಲ್ಲಿ ಸ್ಪಷ್ಟ ಇದೆ ನೋಡಿ. ಬ್ರಹ್ಮರುದ್ರಾದಿ ರೂಪೀಣಾಂ ಶುಕಾದೀನಾಂ ಇತಿ ಸಾಮಾನಾಧಿಕರಣ್ಯಂ ಚ ಶುಕೆ ವಾಯೋರಾವೇಶ ತದ್ಭಾವಾತ್ ಉಪಪನ್ನಂ. ಅಲ್ಲ, ಬ್ರಹ್ಮರುದ್ರಾದಿಗಳನ್ನ ಒಂದೇ ಅಧಿಕರಣದಲ್ಲಿ ಹೇಳಿದ್ದಾರಲ್ಲ ಹಾಗೆಂದ್ರೆ ಹೌದು, ಶುಕಾಚಾರ್ಯರಲ್ಲಿ ವಾಯುದೇವರ ಸನ್ನಿಧಾನ ಇದೆ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಭಾಗವತ ವೇದವ್ಯಾಸರಿಂದ ಕೇಳೋದಕ್ಕೆ ಸಾಧ್ಯವಾಯಿತು. ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಶುಕಾಚಾರ್ಯರಲ್ಲಿ ಇತ್ತು ಅಂತ. ಬ್ರಹ್ಮಾದಿಕಶ್ಚ ದೇವೇಭ್ಯಃ ಶೇಷಾತ್ ರುದ್ರಾದಪೀರಿತಃ ಪ್ರಿಯಶ್ಚ ವಿಷ್ಣು ಸರ್ವೇಭ್ಯಃ ಇತಿ ಭೀಮ ನಿದರ್ಶನಾತ್. ಇನ್ನು ತಾರತಮ್ಯಮಪಿ ಸದೃಷ್ಟಾಂತ ಮುಕ್ತಂ. ಒಂದು, ವಿಷ್ಣು ಸರ್ವೋತ್ತಮನಾಗಿದ್ದಾನೆ, ಬ್ರಹ್ಮಾದಿಗಳಿಗೆ ಜ್ಞಾನವನ್ನು ಕೊಡುವವ, ಕೀರ್ತಿಯನ್ನು ಕೊಡುವವ ಅಂತ ಆಯ್ತು. ಅಷ್ಟು ಮಾತ್ರ ಅಲ್ಲ, ತಾರತಮ್ಯವನ್ನು ಕೂಡ ಮಹಾಭಾರತದಲ್ಲಿ ನಾವು ಕಾಣಬಹುದು. ಹೇಗೆ? ಬ್ರಹ್ಮ ದೇವೇಭ್ಯ ಶೇಷಾದ್ ರುದ್ರಾದಪ್ಯಧಿಕಃ ಇತೀರಿತಃ. ಬ್ರಹ್ಮದೇವರು ಶೇಷದೇವರು ರುದ್ರದೇವರಿಗಿಂತ ದೊಡ್ಡವರು ಹಾಗೆ ಅಂತ. ವಿಷ್ಣು ಸರ್ವೇಭ್ಯ ಪೂರ್ವೋಕ್ತೇಭ್ಯ ಪ್ರಿಯಶ್ಚ ಭೀಮ ನಿದರ್ಶನಂ ಪ್ರಾಪ್ಯ ಭೀಮ ದೃಷ್ಟಾಂತೇನ ಇತ್ಯರ್ಥ. ಭೀಮನಿಗಿಂತ ಅಲ್ಲಿ ನಡೀತದೆ ಅನೇಕ ಘಟನೆಗಳು, ಅಲ್ಲಿ ಸ್ಪಷ್ಟ ಆಗ್ತದೆ. ಮುಂದೆ ಆಚಾರ್ಯರೇ ಹೇಳ್ತಾರೆ ಅದನ್ನು. ಎಲ್ಲರಿಗೂ ಕೂಡ ಅತಿ ಪ್ರಿಯನಾಗಿದ್ದಾನೆ.
ಕೃಷ್ಣ. ಭೀಮಾದಿ ಎಲ್ಲರಿಗೂ ಕೂಡ ಪರಮಾತ್ಮ ಅಂದರೆ ಅತಿ ಪ್ರಿಯ. ಅದೆಲ್ಲವೂ ಕೂಡ ದೃಷ್ಟಾಂತವನ್ನು ನೋಡಿದರೆ ನಮಗೆ ಸ್ಪಷ್ಟ ಆಗ್ತದೆ ಹಾಗೆ ಅಂತ. ವಿಷ್ಣೋ ಸರ್ವೇಭ್ಯ ಪ್ರಿಯ ಇತ್ಯರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.